ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು 10ನೇ ತರಗತಿ ಸಮಾಜ ವಿಜ್ಞಾನ ಪರಿಷ್ಕೃತ 2025-26ನೇ ಸಾಲಿನ ಅಧ್ಯಾಯ 2 ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಇದರಲ್ಲಿ ಬರುವ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ನೋಡಿ, ಅಭ್ಯಾಸಗಳು. ಪ್ರಶ್ನೆ 1. ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿ. ಮೊದಲನೇ ಪ್ರಶ್ನೆ. ಮೊದಲನೇ ಆಂಗ್ಲೋ ಮರಾಠಿ ಯುದ್ಧದ ಅಂತ್ಯದಲ್ಲಿ ಮರಾಠರು ಮತ್ತು ಬ್ರಿಟಿಷರ ಮಧ್ಯೆ ಡ್ಯಾಶ್ ಒಪ್ಪಂದವಾಯಿತು. ಆನ್ಸರ್ ಸಾಲ್ಬಾಯ್ ಒಪ್ಪಂದ. ಪ್ರಶ್ನೆ 2. ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವನು ಡ್ಯಾಶ್. ಲಾರ್ಡ್ ವೆಲ್ಲೆಸ್ಲಿ 1798ರಲ್ಲಿ. ಮೂರನೇ ಪ್ರಶ್ನೆ. ಪಂಜಾಬನ್ನು ಬ್ರಿಟಿಷರ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಕೊಂಡ ಗವರ್ನರ್ ಜನರಲ್ ಡ್ಯಾಶ್. ಆನ್ಸರ್ ಲಾರ್ಡ್ ಡಾಲ್ ಹೌಸಿ. ಲಾರ್ಡ್ ಡಾಲ್ ಹೌಸಿ. ಇನ್ನು ಪ್ರಶ್ನೆ 4. ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯನ್ನು ಜಾರಿಗೆ ತಂದವನು ಡ್ಯಾಶ್. ಆನ್ಸರ್ ಲಾರ್ಡ್ ಡಾಲ್ ಹೌಸಿ. ಕ್ವಶನ್ ನಂಬರ್ 2. ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿರಿ. ಪ್ರಶ್ನೆ 5. ಮೊದಲನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳನ್ನು ವಿವರಿಸಿ. ನೋಡಿ, ಮೊದಲ ಆಂಗ್ಲೋ ಮರಾಠ ಯುದ್ಧ 1775ರಿಂದ 1782ರವರೆಗೆ ನಡೆಯಿತು. ಬಕ್ಸಾರ್ ಕದನದಲ್ಲಿ ಸೋತು ಬ್ರಿಟಿಷರ ಆಶ್ರಯದಲ್ಲಿದ್ದ ಮೊಘಲ ಚಕ್ರವರ್ತಿ ಆದಂಥ 2ನೇ ಶಾ ಆಲಂನನ್ನು ಮರಾಠರು ಕರೆತಂದು ಮತ್ತೆ ದೆಹಲಿಯ ಸಿಂಹಾಸನದಲ್ಲಿ ಕುಳ್ಳಿರಿಸಿದ್ದು ಇದು ಕೂಡ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣವಾಯಿತು. ಇನ್ನು ಚಕ್ರವರ್ತಿಯು ಮೊದಲು ಬ್ರಿಟಿಷರಿಗೆ ನೀಡಿದ ಕೋರ್ ಮತ್ತು ಅಲಹಾಬಾದ್ಗಳನ್ನು ಮರಾಠರಿಗೆ ಹಿಂತಿರುಗಿ ಕೊಟ್ಟನು. ಇನ್ನು ಮರಾಠರು ಮತ್ತು ಬ್ರಿಟಿಷರ ನಡುವೆ ವೈರತ್ವ. ಮರಾಠರ ಬಲಿಷ್ಠ ಪೇಶ್ವೆ ಮಾಧವ್ ರಾವ್ನ ಮರಣ. ರಘುನಾಥ್ ರಾವ್ನಿಂದ ನಾರಾಯಣ್ ರಾವ್ನ ಕೊಲೆ. ಇವೆಲ್ಲವೂ ಮೊದಲ ಆಂಗ್ಲೋ ಮರಾಠ ಯುದ್ಧಕ್ಕೆ ಪ್ರಮುಖ ಕಾರಣಗಳು. ಇನ್ನು ಪ್ರಶ್ನೆ 6. ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳಾವುವು ವಿವರಿಸಿ. ನೋಡಿ, ಮೊದಲೇದು, ಭಾರತೀಯ ರಾಜನು ಬ್ರಿಟಿಷ್ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು. 2. ಸೇನೆಯ ವೇತನ ಮತ್ತು ನಿರ್ವಹಣೆಯ ವೆಚ್ಚವನ್ನು ಸಂಬಂಧಪಟ್ಟ ರಾಜ್ಯವೇ ಭರಿಸಬೇಕು, ಇಲ್ಲದೆ ನಿರ್ದಿಷ್ಟ ಕಂದಾಯ ಪ್ರದೇಶವನ್ನು ಬಿಟ್ಟು ಕೊಡಬೇಕು. 3. ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನ್ನು ನೇಮಿಸಿಕೊಳ್ಳಬೇಕು. 4. ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವಂತಿಲ್ಲ. 5. ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಬೇಕಾದರೆ ಗವರ್ನರ್ ಜನರಲ್ನ ಸಮ್ಮತಿ ಬೇಕು, ಅಂದರೆ ಒಪ್ಪಿಗೆ ತೆಗೆದುಕೋಬೇಕು. ಇನ್ನು 6ನೇದು, ಇದಕ್ಕೆ ಪ್ರತಿಯಾಗಿ ಕಂಪನಿಯು ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸುವುದು. ಇವು ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು. ನೆಕ್ಸ್ಟ್ ನೋಡಿ, ಮುಂದಿನ ಪ್ರಶ್ನೆ 7. ಮೂರನೇ ಆಂಗ್ಲೋ ಮರಾಠ ಯುದ್ಧವನ್ನು ವಿವರಿಸಿ. ನೋಡಿ, ಮೂರನೇ ಆಂಗ್ಲೋ ಮರಾಠ ಯುದ್ಧ ಮರಾಠ ಮನೆತನಗಳು ತಮ್ಮ ಘನತೆ ಮತ್ತು ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಿದವು. ಪೇಶ್ವೆ ಬ್ರಿಟಿಷರ ನಿಯಂತ್ರಣದಿಂದ ಮುಕ್ತಗೊಳಿಸಲು ಪ್ರಯತ್ನಿಸಿದನು. 1817ರಲ್ಲಿ ಪೇಶ್ವೆ ಬ್ರಿಟಿಷರ ರೆಸಿಡೆನ್ಸಿಯ ಮೇಲೆ ದಾಳಿ ಮಾಡಿ ಆ ರೆಸಿಡೆನ್ಸಿಯನ್ನು ಸುಟ್ಟು ಹಾಕ್ತಾನೆ. ಇನ್ನು ನಾಗ್ಪುರದ ಅಪ್ಪಾಸಾಹೇಬ್ ಮತ್ತು ಮಹಲಾರಾವ್ ಹೋಳ್ಕರ್ ಬ್ರಿಟಿಷರ ವಿರುದ್ಧ ದಂಗೆ ಮಾಡಿ ಸೋತರು. ಪೇಶ್ವೆ 2ನೇ ಬಾಜಿರಾಯನ ಬ್ರಿಟಿಷರ ವಿರುದ್ಧ 1818ರಲ್ಲಿ ಕೊರೆಗಾಂವ್ ಮತ್ತು ಅಸ್ಟಿ ಯುದ್ಧಗಳಲ್ಲಿ ಸೋತು ಬ್ರಿಟಿಷರಿಗೆ ಶರಣಾಗುತ್ತಾನೆ.
ಇನ್ನು ಬ್ರಿಟಿಷರು ಪೇಶ್ವೆ ಪದವಿಗಳನ್ನು ರದ್ದುಗೊಳಿಸಿ ಬಾಜಿರಾಯನಿಗೆ ವಿಶ್ರಾಂತಿ ವೇತನವನ್ನು ನೀಡ್ತಾರೆ. ನೋಡಿ, ಬಾಜಿರಾಯನು ಬ್ರಿಟಿಷರ ವಿರುದ್ಧ ಕೊರೆಂಗಾವ್ ಮತ್ತು ಅಷ್ಟೇ ಯುದ್ಧಗಳಲ್ಲಿ ಸೋತಿದ್ದಕ್ಕಾಗಿ ಬ್ರಿಟಿಷರು ಆತನ ಒಂದು ಪೇಶ್ವೆ ಪದವಿಯನ್ನು ರದ್ದುಗೊಳಿಸಿ ಆತನ ಸಾಮ್ರಾಜ್ಯವನ್ನು ತಮ್ಮ ಅಡಿ ತಗೊಂಡು ಅವನಿಗೆ ವಿಶ್ರಾಂತಿ ವೇತನವನ್ನು ನೀಡುತ್ತಾರೆ. ಇನ್ನು ಶಿವಾಜಿಯ ವಂಶಸ್ಥನಾದಂಥ ಪ್ರತಾಪ್ ಸಿಂಹನನ್ನು ಏನು ಮಾಡ್ತಾರೆ, ಸಣ್ಣ ರಾಜ್ಯದಂಥ ಸತಾರಾದಲ್ಲಿ ಪ್ರತಿಷ್ಠಾಪಿಸಿ ಮರಾಠರ ಸಾಂಪ್ರದಾಯಿಕ ಮುಖಂಡನಾಗಿ ನೇಮಕ ಮಾಡುತ್ತಾರೆ. ಈ ರೀತಿ ಮರಾಠರ ಪ್ರತಿರೋಧವನ್ನು ನಿಗ್ರಹಿಸಿದರು. ಇದು ಮೂರನೇ ಆಂಗ್ಲೋ ಮರಾಠ ಯುದ್ಧವಾಗಿದೆ. ಇನ್ನು ನೆಕ್ಸ್ಟ್ ನೋಡಿ, 8ನೇ ಪ್ರಶ್ನೆ. ಬ್ರಿಟಿಷರ ಅಧಿಕಾರ ವಿಸ್ತರಣೆಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯು ಹೇಗೆ ಸಹಕಾರಿಯಾಯಿತು? ನೋಡಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯ ಪ್ರಕಾರ ಯಾವುದೇ ಭಾರತೀಯ ರಾಜನು ಮಕ್ಕಳಿಲ್ಲದೆ ಮೃತನಾದರೆ ಅಥವಾ ಸಾವನ್ನಪ್ಪಿದರೆ ಅವನು ತೆಗೆದುಕೊಂಡಿದ್ದಂಥ ದತ್ತು ಪುತ್ರನಿಗೆ ಉತ್ತರಾಧಿಕಾರತ್ವದ ಅಂದರೆ ರಾಜನ ನಂತರ ಅಧಿಕಾರದ ಹಕ್ಕಿರುವುದಿಲ್ಲ. ಅಂಥ ರಾಜ್ಯಗಳನ್ನು ಬ್ರಿಟಿಷರ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಕೊಳ್ಳುತ್ತಿದ್ದರು. ಮಕ್ಕಳಿಲ್ಲದ ರಾಜ ಮರಣವನ್ನು ಹೊಂದಿದ ನಂತರ ಆತ ತೆಗೆದುಕೊಂಡಿದ್ದ ದತ್ತುಪುತ್ರನಿಗೆ ಯಾವುದೇ ರೀತಿಯ ಹಕ್ಕನ್ನು ಕೊಡದೆ ಅಂಥ ರಾಜ್ಯಗಳನ್ನು ಏನು ಮಾಡ್ತಾಯಿದ್ರು, ಬ್ರಿಟಿಷರು ತಮ್ಮ ಸಾಮ್ರಾಜ್ಯದಲ್ಲಿ ಅವುಗಳನ್ನು ಸೇರಿಸ್ಕೊಳ್ತಾ ಇದ್ರು. ಈ ಒಂದು ನೀತಿಗೆ ಒಳಗಾದಂಥ ರಾಜ್ಯಗಳು ಯಾವಪ್ಪ ಅಂದರೆ ಸತಾರಾ, ನಾಗ್ಪುರ್, ಸಂಬಲ್ಪುರ್, ಉದಯ್ಪುರ್, ಝಾನ್ಸಿ, ಜೈಪುರ್ ಮುಂತಾದ ರಾಜರ ಆಳ್ವಿಕೆಯು ಬ್ರಿಟಿಷರ ಹಿಡಿತಕ್ಕೆ ಬಂದಿತು. ಈ ಎಲ್ಲ ರಾಜರಿಗೆ ಮಕ್ಕಳಿರುವುದಿಲ್ಲ. ಹಾಗಾಗಿ ಈ ಎಲ್ಲ ರಾಜ್ಯಗಳು ಏನು ಮಾಡ್ತವೆ, ಬ್ರಿಟಿಷರ ಹಿಡಿತಕ್ಕೆ ಬರುತ್ತವೆ. ಇನ್ನು ಈ ರಾಜರಿಗೆ ಮಕ್ಕಳಿಲ್ಲದಿರುವುದನ್ನು ಮೊದಲೇ ಬ್ರಿಟಿಷ್ ಗವರ್ನರ್ ಜನರಲ್ ಈ ನೀತಿಯನ್ನು ತಿಳಿದಿದ್ದರಿಂದ ಈ ನೀತಿಯನ್ನು ಅವರು ಏನು ಮಾಡ್ತಾರೆ, ರಾಜಕೀಯ ಅಸ್ತ್ರವಾಗಿ ಬಳಸಿಕೊಂಡರು. ಈ ರೀತಿಯಾಗಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಏನು ಮಾಡುತ್ತೆ, ಬ್ರಿಟಿಷರ ಅಧಿಕಾರ ವಿಸ್ತರಣೆಗೆ ಸಹಾಯಕ ಮಾಡಿತು. ಇನ್ನು ನೆಕ್ಸ್ಟ್ ನೋಡಿ, ಕೊನೆ ಪ್ರಶ್ನೆ 9. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗೆ ಒಳಪಟ್ಟ ರಾಜ್ಯಗಳಾವುವು? ನೋಡಿ, ಆನ್ಸರ್ ಸತಾರಾ, ಜೈಪುರ್, ಸಂಬಲ್ಪುರ್, ಉದಯ್ಪುರ್, ಝಾನ್ಸಿ, ನಾಗ್ಪುರ್. ಇವು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗೆ ಒಳಪಟ್ಟ ರಾಜ್ಯಗಳು. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.